ಇಲ್ಲ ಇಲ್ಲ ಅವರ ಹತ್ರ ನಾರ್ಮಲ್ ಆಗಿದೆ. ಶುಕ್ರವಾರ ಸಾಯಂಕಾಲ 7 ಗಂಟೆ 9 ನಿಮಿಷಕ್ಕೆ. ಯಾವ ಊರು? ಇಲ್ಲಿ ಕನಕಗಿರಿ ಹತ್ರ ತಿಪ್ನಾಳ ಅಂತೇಳಿ ಅವರ ಹತ್ರ ನಮ್ದು. ಓಕೆ. ನಿಮ್ಮ ಮನೆ ದೇವರು? ರಾಯಚೂರ್ ಹತ್ರ ನೀರ್ ಮನೆ ಅಂತಿದೆ ಅವರ ಹತ್ರ, ಅದು ನಮ್ಮ ಮನೆ ದೇವರು. ನಿನ್ನ ತಂದೆ ಹೆಸರು? ನಮ್ಮ ತಂದೆ ಹೆಸರು ಸಂಜೀವಪ್ಪ. ತಾಯಿ ಹೆಸರು? ತಾಯಿ ಹೆಸರು ನಿಂಗಮ್ಮ. ಹೇಗಿದ್ದಾರೆ? ತಾಯಿ ತೀರ್ಗಿ ಹೋಗಿದ್ರೆ ಅವರ ಹತ್ರ. ತಂದೆಗೆ ಸ್ವಲ್ಪ ಹುಷಾರಿಲ್ಲ, ಪ್ಯಾರಾಲಿಸಿಸ್ ಆಗಿದೆ. ಅವ್ರನ್ನ ನಾವೇ ಜೋಪಾನ ಮಾಡ್ತಾ ಇದೀವಿ ಅವರ ಹತ್ರ. ಎಷ್ಟು ದಿವಸ ಆಯ್ತು? ತಾಯಿ ತೀರ್ಕೊಂಡ್ ಈಗಾಗಲೇ 30 ವರ್ಷ ಆಯ್ತು ಅವರ ಹತ್ರ. 96ರಲ್ಲೇ ತೀರ್ಕೊಂಡಿದ್ದಾರೆ ಅವರ ಹತ್ರ, 95ರಲ್ಲಿ. ಅವ್ರ ತಂದೆ ಹೆಸರು? ಅವ್ರ ತಂದೆ ಹೆಸರು ನಾಗಪ್ಪ. ತಾಯಿ ಹೆಸರು? ಮರಿಯಮ್ಮ. ಮರಿಯಮ್ಮ ಅಂತ ಇರ್ತಾರ ಹೆಸರು? ಹೌದು ಅವರ ಹತ್ರ. ಈ ಕಡೆ ಎಲ್ಲ ಇಲ್ಲಿ ನಮ್ ಕಡೆ ಮರಿಯಮ್ಮ ಅಂತೇಳಿ ಒಂದು ದೇವಸ್ಥಾನ ಇದೆ ಅವರ ಹತ್ರ, ಚಿಕ್ಕಮಾನ್ಯಾಳ ಅಂತೇಳಿ. ಇಲ್ಲ, ಮಾರಿಯಮ್ಮ ಅಂತಾನೆ ಇದೆ. ಈ ಮರಿಯಮ್ಮ ದೇವಿ ಅಂತೇಳಿ ಒಂದ್ ದೇವಸ್ಥಾನ, ಮರಿಯಮ್ಮ ದೇವಿ ಅಂತೇಳಿ ಅದೊಂದು ದೇವಸ್ಥಾನ ಇದೆ ಅವರ ಹತ್ರ. ಹಂಗಾಗಿ ಇಲ್ಲಿ ಮರಿಯಮ್ಮ, ಮಾರಮ್ಮ ಅಂತನ ಹೆಸರು ಕರಿತಾ ಇದ್ದಾರೆ. ಹಂಗಾಗಿ ನಮ್ಗೆ ಶುಕ್ರವಾರ ಸಾಯಂಕಾಲ ಇದ್ರ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಆಯ್ತು ಅವರ ಹತ್ರ. ನಿಮ್ಮದೆಲ್ಲ ವಿಡಿಯೋ ಎಲ್ಲ ನೋಡ್ತಾ ಇದ್ವಿ. ನಮ್ಮ ಮಿಸಸ್ಸಿಗೆ ಅದನ್ನ ನೀವು ಒಂದು ಮಂತ್ರ ಹೇಳಿದ್ರಲ್ಲ ಅವರ ಹತ್ರ, ಅದನ್ನ ಕಂಟಿನ್ಯೂ ಆಗಿ ನಾವೆಲ್ಲ ಪಠಣ ಮಾಡಮ್ಮ ಅಂತ ಎಲ್ಲ ಹೇಳ್ತಾ ಇದ್ದೆ. ಅದ್ರ ಪ್ರಕಾರ ಇದು ಮಾಡಿದ್ವಿ. ಹಾಸ್ಪಿಟ್ಲಲ್ಲಿ ಹೋದ ತಕ್ಷಣ ಒಂದ್ 2 ನಿಮಿಷದಲ್ಲಿ ನಾರ್ಮಲ್ ಆಯ್ತು ಅವರ ಹತ್ರ. ಅವ್ರು ಎಲ್ಲ ನಿಮ್ಮ ಆಶೀರ್ವಾದ ಅವರ ಹತ್ರ. ನಾವು ನಿಮ್ ಫಾಲೋವರ್ ಸುಮಾರು ಒಂದ್ 8 ವರ್ಷದಿಂದ ಮಾಡ್ತಾ ಇದೀವಿ ಅವರ ಹತ್ರ. ನಮ್ಗೆ ಇವತ್ತು ಲೈನ್ ಸಿಕ್ತೆ, ಬಹಳ ಅದೃಷ್ಟ. ನಿಮ್ಮದು ಪ್ರತಿಯೊಂದು ವಿಡಿಯೋನು ನೋಡ್ತಾ ಇರ್ತೀವಿ ಅವರ ಹತ್ರ. 20/2/2026 ಶುಕ್ರವಾರ ಆಗಿದೆ ಅವರ ಹತ್ರ. ಇವತ್ತಿಗೆ 4 ದಿನ ಆಯ್ತು. 22/26 ಡೇಟ್? ಟೈಮ್ ಸಾಯಂಕಾಲ 7 ಗಂಟೆ 9 ನಿಮಿಷ. ಪ್ಲೇಸ್ ಎಲ್ಲಿ ಹುಟ್ಟಿದ್ದು? ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕು ಅವರ ಹತ್ರ. ಅವ್ರೆ ಕನಕಗಿರಿ, ಅದು ಮೊದಲು ಸುವರ್ಣಗಿರಿ ಅಂತಿದ್ರಂತೆ ಅವರ ಹತ್ರ. ಈಗ ಕನಕಗಿರಿ ಅಂತೇಳಿ ಕರಿತಾ ಇದಾರೆ. ಇಲ್ಲಿ ಕನಕರಾಯಂದ ದೊಡ್ಡದು ದೇವಸ್ಥಾನ ಇದೆ. ಇದಕ್ಕೆ 2ನೇ ತಿರುಪತಿ ಅಂತಾನ ಕರಿತಾ ಇದಾರೆ ಕನಕಗಿರಿಯಲ್ಲಿ. ಹೌದು ಅವರ ಹತ್ರ. ಅವ್ರೆ ಉಡ್ಸಪ್ಪ ನಾಯಕರ ಆಳಿದಂತ ಈ ನಾಡು ಅವರ ಹತ್ರ ಇದು. ಈ ಮಗು ಇದೆಯಲ್ಲ, ನಿನ್ನ ಆಸ್ತಿ ಕೇಳಲ್ಲ, ಪಾಸ್ತಿ ಕೇಳಲ್ಲ. ಈ ಮಗು 13 ವರ್ಷಕ್ಕೆ ನಿನ್ನ ಹತ್ರ 1 ಪೈಸೆ ಕೇಳಲ್ಲ. ಸ್ವಂತ ದುಡಿಮೆಯಲ್ಲಿ ಬದುಕತ್ತೆ. 13 ವರ್ಷಕ್ಕೆ ಇವ್ರಿಗೆ ಎಲ್ಲ ರೆಕಗ್ನೈಸೇಷನ್ ಪಡೆಯುತ್ತೆ. ದೇಶ ವಿದೇಶಗಳೆಲ್ಲ ಸುತ್ತತ್ತೆ. ತುಂಬಾ ಫೇಮಸ್ ಆಗ್ಬಿಡುತ್ತಲ್ಲೇ ಮೆಂಟಲ್. ಅಂತ ಒಳ್ಳೆ ಮಗು ಯಾಕೆ ಕೊಟ್ರು ದೇವ್ರು ನಿಮ್ಗೆ? ಏನೋ ಅವ್ರ ಹತ್ರ ಎಲ್ಲ ಹೌದು ಅವರ ಹತ್ರ. ಅವ್ರೆ ನಮ್ಮ ಮನೆ ದೇವರಿಗೆ ನಾನು ನಿತ್ಯ ಪೂಜೆ ಮಾಡ್ತಾ ಇದ್ದೆ ಅವರ ಹತ್ರ. ಅವ್ರೆ ಎಲ್ಲಮ್ಮಗೆ, ರೇಣುಕ ಎಲ್ಲಮ್ಮನ ಹಾಕಿ ಸೇವೆ ಮಾಡ್ತಾ ಇದ್ವಿ. ನಾವು ಮನಸ್ಸಲ್ಲೇ ನಮಗೆ ಇದೇ ತರ ಆಗ್ಬೇಕು, ನಾರ್ಮಲ್ ಆಗ್ಬೇಕು. ಇದು 3ನೇ ಮಗು ಅವರ ಹತ್ರ. 2ನೇ ಮಗು 8 ತಿಂಗಳಲ್ಲಿ ಸ್ವಲ್ಪ ತಲೆಯಲ್ಲಿ ಗಡ್ಡೆ ಇತ್ತು ಅವರ ಹತ್ರ. ಅವ್ರೆ ಇದು ಕೂಡ ನೀವು ಸುಮಾರು ಇನ್ನೊಂದು 5 ವರ್ಷ ಕಾಪಾಡ್ಕೋಬೇಕು ಮಗುನ. ಹಂಗಿಂಗ್ ಬಿಡ್ಬೇಡಿ, ಬಾಗಿಲುಗಳ ಹತ್ರ ಬಿಡ್ಬೇಡಿ, ಬೆರಳು ಬಾಗಿಲ ಹತ್ರ ಇಡೋದು ಅದೆಲ್ಲ ಅವಾಯ್ಡ್ ಮಾಡಿ. ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ಮಗುನ. ಸುವರ್ ಆಯ್ತು ಅವರ ಹತ್ರ. ಮಗು ಸ್ವಲ್ಪ ವೀಕ್ ಇರುತ್ತೆ 5 ವರ್ಷ, ಮತ್ತೆ ಸೂಪರ್ ಆಗ್ಬಿಡುತ್ತೆ. ಆಯ್ತು ಅವರ ಹತ್ರ. ವರ್ಷ ಪ್ರತಿ ದಿವಸ ಅಥವಾ ಪ್ರತಿ ವಾರ ಶನಿವಾರ ಎಳ್ಳೆಣ್ಣೆಯಲ್ಲಿ ಮಸಾಜ್ ಮಾಡ್ಬೇಕು ಮಗುಗೆ. ಎಳ್ಳೆಣ್ಣೆಲೆ ಅದಿ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ, ಹಂಗೆಲ್ಲ ಒತ್ತಿ ಹಿಂಸೆ ಮಾಡಬಾರ್ದು ಮಗುನ. ಹಂಗೆ ಮೂಗೊತ್ತೋದು, ಬಿಸಿ ನೀರ್ ಹಾಕೋದು ಅವೆಲ್ಲ ಬಿಟ್ಬಿಡಿ. ನೀವೆಷ್ಟರಲ್ಲಿ ಸ್ನಾನ ಮಾಡ್ತೀರೋ ಅಷ್ಟರಲ್ಲಿ ಬಿಸಿ. ತುಂಬಾ ಒತ್ತಿ ಹೊಡಿಯೋದು, ಹಿಂದ್ಗಡೆ ಕಟ್ಟೋದು, ಕೈಯೇ ಮೂಗೊತ್ತೋದು, ತಲೆ ಒತ್ತೋದು, ಚಿತ್ರ ಹಿಂಸೆ ಮಾಡೋದು ಅವೆಲ್ಲ ಬಿಟ್ಬಿಡಿ. ಅವರ ಹತ್ರ. ಹೆಚ್ಚು ಕಡಿಮೆ ಮಾಡಿದ್ರೆ ಒದ್ದಾಕ್ಬಿಡ್ತೇವೆ ನಿಮ್ಗೆ. ಮಗುನ್ ಚೆನ್ನಾಗ್ ನೋಡ್ಕೊಳ್ಳಿ. 5 ವರ್ಷ ಚೆನ್ನಾಗಿ ನೋಡ್ಕೊಂತೀವಿ ಅವರ ಹತ್ರ. ಎಲ್ಲ ನಿಮ್ಮ ಆಶೀರ್ವಾದ. ಅದಕ್ಕೆ ನಾವು ಹೆಸರು ಏನಂತ ಕರಿಬೇಕಂತೇಳಿ ಕೇಳ್ದ. ತಾವು ಹೇಳಿದ್ರೆ ಖಂಡಿತ ನಾವು ಅದನ್ನೇ ಕರಿತೀವಿ ಅವರ ಹತ್ರ. ಅವ್ರೆ ಏನ್ ಹೆಸರು ಬಿತ್ತಿಯಪ್ಪ ನೀನು? ನೀವು ಏನ್ ಹೇಳ್ತೀರ ಅದನ್ನ ಕರಿತೀವಿ ಅವರ ಹತ್ರ. ತಾಯಿ ಹೆಸರು? ತಾಯಿ ಹೆಸರು ಲಕ್ಷ್ಮೀದೇವಿ. ನಿನ್ನ ಹೆಸರು? ನನ್ನ ಹೆಸರು ಶಿವಪ್ಪ. ಕಣ್ಣು ಚೆನ್ನಾಗಿದೆಲ್ಲ? ಕಣ್ಣು ಚೆನ್ನಾಗಿದೆ ಅವರ ಹತ್ರ. ಅವ್ರೆ ಚಿತ್ರಾಕ್ಷಿ ಅಂತೀನಿ ಅವರ ಹತ್ರ. ಚಿತ್ರಾಕ್ಷಿ ಒಳ್ಳೆಯ ಕಣ್ಣು ಅಂತ. ಚಿತ್ರಾಕ್ಷಿ ತಾ ಬರ್ಬೇಕನ ಅವರ ಹತ್ರ. ತಾ ಮಾಡ ಚಿತ್ರಾಕ್ಷಿ ಅಂತ ಇಡ್ಬೋ. ಓಕೆ ಅವರ ಹತ್ರ. ಅವ್ರೆ THI
ಟಿ CHITH PH PHI THITHRA PHRA KSHI PHR KSHI PHRA CHI ಹಾ THRA KSHI ಪಕ್ಷಿ KSHI KS ಚಿತ್ರದ ಕಣ್ಣು ಚಿತ್ರಾಕ್ಷಿ ಅಕ್ಷಿ ಓಕೆ ಓಕೆ ಅವ್ರ ಹತ್ರ ಚಿತ್ರಾಕ್ಷಿ ಓಕೆ ಅವ್ರ ಹತ್ರ ತಮ್ಮ ಹತ್ರ ಮಾತಾಡಿದ್ ನನಗೆ ಬಹಳ ಸಂತೋಷ ಆಯ್ತು ಅವ್ರ ಹತ್ರ ಅವ್ರೆ. ಇಲ್ಲ ನೀನ್ ತುಂಬಾ ಒಳ್ಳೆಯವನಿದೀಯ, ಅದಕ್ಕೆ ಒಳ್ಳೆ ಮಗು ಆಗಿದೆ. ಎಲ್ಲ ತಮ್ಮ ಆಶೀರ್ವಾದ ಮಗು ಆಗಿರುತ್ತೆ ಅವ್ರ ಹತ್ರ. ಇನ್ನೊಂದು ಮಗುಗೆ ಬಿಡ್ಬೋದಾ ಅವ್ರ ಹತ್ರ ಅವ್ರೆ? ಇನ್ನೊಂದ್ 2 ವರ್ಷ ಬಿಟ್ಟು ಓಕೆ ಅವ್ರ ಮಗು ಆಗ್ಲಿ, ಇನ್ನು 2 ಆದ್ರೂ ಪರವಾಗಿಲ್ಲ, ಬಟ್ ಒಂದಾಗ್ಲಿ ಸರ್. ಓಕೆ ಓಕೆ ಅವ್ರ ಹತ್ರ. ಇವಾಗ ಒಬ್ಳು ಮಗಳಿದ್ದಾಳೆ ಯಶೋಧ ಅಂತ ಹೇಳಿ, ಅವಳ ಹೆಸರು 5ನೇ ಕ್ಲಾಸ್ ಓದ್ತಾ ಇದ್ದಾಳೆ ಅವ್ರ ಹತ್ರ. ಅವಳದು ಡೇಟ್ 20ನೇ ತಾರೀಕಿಗೆ ಜನಿಸಿದಾಳೆ ಅವ್ರ ಹತ್ರ, ಹಿರಿಯ ಮಗಳು. ಹೌದೌದು. ಇನ್ನೊಂದು ನಿನಗೆ ದೇವ್ರು ಕೊಡ್ತಾರೆ, ನಿನ್ನ 3 ಮಕ್ಕಳು ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗುತ್ತೆ. ಓಕೆ ಓಕೆ ಅವ್ರ ಹತ್ರ. ದೇಶಭಕ್ತ ಇದೆಯಾ ನೀನು, ಸ್ವಾರ್ಥಿ ಅಲ್ಲ ನೀನು. ಎಲ್ಲ ತಮ್ಮ ಆಶೀರ್ವಾದ ಅವ್ರ ಹತ್ರ. ಹಂಗಾಗಿ ನೀವು ಸಾಲ ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಎಲ್ಲ ಹೇಳ್ತಾ ಇದ್ರಲ್ಲ, ನಿಮ್ ವಿಡಿಯೋ ಎಲ್ಲ ಫಾಲೋ ಮಾಡ್ತಾ ಇದೀವಿ. ನಿಂಗೆ ಇಲ್ಲ ಅವ್ರ ಹತ್ರ ಅವ್ರೆ, ಅದೇ ತರ ಬರ್ತಾ ಇದೀವಿ ಅವ್ರ ಹತ್ರ. ಏನಕ್ ಮಾಡ್ಬೇಕು ಸಾಲ? ನಮ್ಗೆ ಆಸೆಗಿದ್ದಷ್ಟು ಕಾಲ್ ಚಾಚಿದ್ರ ಆಯ್ತು, ದೇವ್ರು ಕೊಟ್ಟಾಗ ದೇವ್ರ ಹಂಗಿಡ್ತಾನ ಹಂಗಿದ್ರ ಆಯ್ತು ಅಂತೇಳಿ ನೀವೊಂದು ಹಾಡೇನೋ ಬರೆದಿರಲ್ರಿ ಅವ್ರ ಹತ್ರ ಅವ್ರೆ. ಇದ್ನಂಗ ಇರ್ಬೇಕ್ರಪ್ಪ, ಕೊಟ್ಟಂಗ್ ಕೊಡ್ಬೇಕ್ರಪ್ಪ. ಹಾ ಅದನ್ನೆಲ್ಲ ಕೇಳಿ ಅವ್ರ ಹತ್ರ ಅವ್ರೆ. ಜಾಸ್ತಿ ದೇವ್ರನ್ನ ಬಿಟ್ರೆ ಯಾರನ್ನೂ ಹಚ್ಕೋಬಾರ್ದು, ದೇವ್ರನ್ನೇ ಹಚ್ಕೋಬೇಕು. ದೇವ್ರಿಗೆ ನಾವು ಆದ್ರೂ ಅಷ್ಟೇ, ಯಾರೇ ಆದ್ರೂ ಅಷ್ಟೇ, ಜಾಸ್ತಿ ಹಚ್ಕೋಬಾರ್ದು. ಒಳ್ಳೇದ್ ಮಾಡಿದಾನೆ ಒಳ್ಳೇದು, ನಾಳೆ ಇವನೇನಾದ್ರೂ ಕೆಟ್ಟದ್ದು ಮಾಡಿದ್ರೆ ನಿಮ್ಗೆ ದುಃಖ ಆಗುತ್ತೆ. ಅದಕ್ಕೆ ಅವ್ರ ಹತ್ರ ಅವ್ರೆ. ಇನ್ನೊಂದು ಅವ್ರ ಹತ್ರ ಅವ್ರೆ, ನಮ್ ತಂದೆಯವ್ರದ್ದು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹಂಗ ಏರ್ಪೇರ್ ಆಗ್ತಾ ಇದೆ. ಎಷ್ಟು ಎಕರೆ ಇದೆ ಜಮೀನು? ನಮ್ದು ಏನು ಜಮೀನ್ ಇಲ್ಲ ಅವ್ರ ಹತ್ರ ಅವ್ರೆ. ಅದೇನೋ ಗೌರ್ಮೆಂಟ್ ಇಂದ ಅವತ್ತಿನ ಕಾಲಕ್ಕೆ ಪಡ ನಂಬರ್ ಅಂತೇಳಿ ಮಾಡ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಅವ್ರೆ. ಅದ್ರಲ್ಲೇ ಒಂದು 30 ಗುಂಟೆ ಬರುತ್ತೆ ಅವ್ರ ಹತ್ರ. ಏನ್ ಮಾಡ್ತಾ ಇದೀಯ ಅಲ್ಲಿ? ಅಲ್ಲಿ ನಾನೆಲ್ಲ ಉಳಿಮೆ ನಾನೇ ಮಾಡ್ತಾ ಇದ್ದೀನಿ ಅವ್ರ ಹತ್ರ ಅವ್ರೆ. ಈ ವರ್ಷ ತೊಗರಿ ಬೆಳೆ ಹಾಕಿದ್ದೆ, 5 ಕ್ವಿಂಟಲ್ ಆಯ್ತು ಅವ್ರ ಹತ್ರ ಅವ್ರೆ ತೊಗರಿ. ನಿಮ್ ತಂದೆ ಏನ್ ಕೆಲಸ ಮಾಡೋರು? ನಮ್ ತಂದೆ ಮೊದ್ಲೆಲ್ಲ ಕಲ್ಲು ಹೊಡೆದಾರ. ನಮ್ದು ಕಲ್ಲು ಹೊಡಿತಿದ್ರು ನಮ್ ತಂದೆಯವರು. ಬಂಡೆ ಸುಡ್ತಾರಂತ ಹೇಳ್ತಾರಲ್ಲ ಅವ್ರ ಹತ್ರ, ಬಂಡೆಗಳು ಅವರು ಚಪ್ಪಲಿ ಸುಡುವಾಗ ಒಳಗಡೆ 2 ಯಾವಾಗಾದ್ರೂ ತೊಂದರೆ ಆಗಿದೆ ಅವ್ರಿಗೆ, ಒಂದು ಜೀವಿಗೆ ತೊಂದರೆ ಆಗಿ ಬೆನ್ನುಮೂಳೆ ಪ್ರಾಬ್ಲಮ್ ಆಗಿತ್ತು. ತುಂಬಾ ದಿವಸ ನರಳಿ ಸಾಯ್ತು. ಅದ್ರ ಪರಿಣಾಮ ಅನುಭವಿಸ್ತಾ ಇದ್ರು. ಓಕೆ ಓಕೆ ಅವ್ರ ಹತ್ರ. ಮತ್ತೆ ಅವ್ರಿಗೆ ಏನಾರು ಪರಿಹಾರ ಹೇಳ್ತೀರಾ ಅವ್ರ ಹತ್ರ? ಅವ್ರ ಎಲ್ಲಿ ಬಂಡೆ ಹೊಡಿತಿದ್ರು ಅಲ್ಲೆಲ್ಲ ಹೋಗಿ ಧಾನ್ಯಗಳೆಲ್ಲ ಚೆಲ್ಬೇಕು. ಓಕೆ ಓಕೆ, ನೀವೆಲ್ಲ ಹೇಳಿದ್ರಲ್ಲ ನವಧಾನ್ಯಗಳು. ಓಕೆ ಓಕೆ ನಿಮ್ಮ ಅಪ್ಪನ ಹೆಸರು ಚೆಲ್ಲೋ ಸರಿ ಹೋಗ್ಬಿಡ್ತಾನೆ. ಓಕೆ ಓಕೆ ಅವ್ರ ಹತ್ರ ಅವ್ರೆ. ತುಂಬಾ ಸಂತೋಷ ಆಯ್ತು ಅವ್ರ ಹತ್ರ ಅವ್ರೆ.